ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣ್ವಿ. RCBಯ IPL ಕನಸು 18 ವರ್ಷದ ಕನಸು ನನಸಾಯಿತು. ಅದರ ಸೂತ್ರಧಾರ ವಿರಾಟ್ ಕೊಹ್ಲಿ ಅವರು ಅನುಭವಿಸಿದಂಥ ಹರ್ಷ, ಆನಂದ ಬಾಷ್ಪಗಳು ಮುಂದಿನ ದಿನವೇ RCB ಫ್ಯಾನ್ಸ್ಗಳ ಕಣ್ಣೀರಾಗಿ ಹೊರಹೊಮ್ಮಲಿವೆ ಎಂಬುದನ್ನು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಜೂನ್ 3 ಹರ್ಷದಾಯಕ, ಜೂನ್ 4 ಶೋಕಸಾಗರ. ನೂರಾರು ಪ್ರಶ್ನೆಗಳು ಅವೇನೆಂದರೆ, ಇದು ರಂಜಿ ಟ್ರಾಫಿ ಗೆದ್ದು ಬಂಥ ಕರ್ನಾಟಕ ಟೀಮ್ ಅಲ್ಲ, ವಿಶ್ವಕಪ್ ಗೆದ್ದು ಬಂದಂಥ ಟೀಮ್ ಇಂಡಿಯಾ ಅಲ್ಲ. IPL ಎಂಬ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಭಾಗವಹಿಸುತ್ತಿರುವಂಥ ಫ್ರಾಂಚೈಸಿ RCB ಮಲ್ಟಿನ್ಯಾಷನಲ್ ಒಡೆತನದ ಈ ಟೀಮ್ನಲ್ಲಿ ಈಗ ಏಕೈಕ ಕರ್ನಾಟಕದ ಆಟಗಾರರಿದ್ದಾರೆ. ಹೆಸರು ಬೆಂಗಳೂರು. ಇಂಥ ಟೀಮ್ ಗೆದ್ದಾಗ ಅದನ್ನು ಸ್ವಾಗತಿಸಲು ಏರ್ಪೋರ್ಟ್ನಿಂದಲೇ ಸರ್ಕಾರ ಮುಂದಾಗಿದೆ. ನಂತರ ಇದರ ಬ್ರ್ಯಾಂಡ್ ಅಂಬಾಸಡರ್ ಆದಂಥ ವಿರಾಟ್ ಕೊಹ್ಲಿ ಅವರ ಜೊತೆ ಫೋಟೋ ತೆಗೆಸಿಕೊಳ್ಳಲು ವಿಧಾನಸೌಧದ ಎದುರು ಸನ್ಮಾನ ನಡೆದಾಗ ಸಾವಿರಾರು ವಿರಾಟ್ ಕೊಹ್ಲಿ ಫ್ಯಾನ್ಸ್ ಚಿನ್ನಸ್ವಾಮಿ ಸ್ಟೇಡಿಯಂಗೆ ನುಗ್ಗುವ ದುಸ್ಸಾಹಸ ಮಾಡಿದರು. ನೂಕುನುಗ್ಗಲು ಅವ್ಯವಸ್ಥೆಗೆ 11 ಅಮಾಯಕ RCB ಫ್ಯಾನ್ಸ್ ಬಲಿಯಾದರು. ಅನೇಕ ಮಕ್ಕಳು, ಮಹಿಳೆಯರು ಆಸ್ಪತ್ರೆ ಸೇರಿದಾಗ ಬ್ರಾಡ್ ಡೆಡ್ ಅಂತ ಡಾಕ್ಟರ್ಗಳು ಹೇಳಿದರು. ಆದರೆ ಆ ಸಮಯದಲ್ಲಿ ಸ್ಟೇಡಿಯಂನಲ್ಲಿ ಒಂದು ಚುಟುಕು 1 ಗಂಟೆಯ ಸಂಭ್ರಮ. ಎಲ್ಲರಿಗೂ ಗೊತ್ತು ವಿರಾಟ್ ಕೊಹ್ಲಿ ಅವರಿಗೆ ಗ್ಲೋಬಲಿ ಕೋಟ್ಯಾಂತರ ಫ್ಯಾನ್ಸ್ ಇದ್ದಾರೆ ಅಂತ. ಆದರೂ ಇಷ್ಟು ಕ್ರೌಡ್ ಬರುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಸರ್ಕಾರದ ಹೇಳಿಕೆಯಲ್ಲಿ ಹುರುಳಿಲ್ಲ. ಇದೊಂದು ಬಿಗ್ ಕಮ್ಯುನಿಕೇಷನ್ ಗ್ಯಾಪ್. ಒಬ್ಬ ವಿರಾಟ್ ಕೊಹ್ಲಿ ಅಂಥ ಸೂಪರ್ ಸ್ಟಾರನ್ನು ದೂರದಿಂದ ನೋಡಲು ತಮ್ಮ ಪ್ರಾಣವನ್ನೇ RCB ಫ್ಯಾನ್ಸು ಪಣಕ್ಕಿಡುತ್ತಾರೆ ಅಂದರೆ ಈ ಒಂದು ಅಂಧ ವಿಶ್ವಾಸ, ಅದೇ ಅವ್ರದ್ದು ತಪ್ಪು. ಇದರಿಂದ ಸರ್ಕಾರಕ್ಕೆ ಲೈಮ್ಲೈಟ್, RCBಯ ಬ್ರ್ಯಾಂಡ್ ವ್ಯಾಲ್ಯೂವಲ್ಲಿ ಇಮ್ಮಡಿ. ಜನರಿಗೇನು ಸಿಕ್ತು? ಏಟು ಅಷ್ಟೇ. ಇಂಥ ಪರಿಸ್ಥಿತಿಯಲ್ಲಿ RCB ಟೀಮ್ ಹೇಗೆ ಸೆಲೆಬ್ರೇಟ್ ಮಾಡುತ್ತೆ? ತನಿಖೆ ಆಗುತ್ತದೆ ಗೌರ್ಮೆಂಟ್ನಿಂದ. 3 ತಿಂಗಳ ನಂತರ ಒಂದಿಬ್ಬರು ಅಮಾಯಕ ಅಧಿಕಾರಿಗಳನ್ನು ಟೆಂಪರರಿಲಿ ಸಸ್ಪೆಂಡ್ ಮಾಡುತ್ತಾರೆ ಅಷ್ಟೇ. ಮತ್ತೆ ಮುಂದಿನ ವರ್ಷ ಫ್ಯಾನ್ಸ್ RCB ವಿರಾಟ್ ಕೊಹ್ಲಿ ಅಂತ ಮುನ್ನುಗ್ತಾರೆ. ಆದರೆ RCBಯ ಈ ಜಯ, ಈ ಒಂದು ಘಟನೆ ಕಪ್ಪು ಚುಕ್ಕಿಯಾಗಿಯೇ ಉಳಿಯಲಿದೆ ಅಲ್ವೇ?